ನಮಸ್ಕಾರ. ನಾನು ಡಾಕ್ಟರ್ ವಾಸುದೇವ್ ಶೆಟ್ಟಿ, ಸಹ ಪ್ರಾಧ್ಯಾಪಕ, ಹಿಂದಿ ವಿಭಾಗ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜ್, ಮೈಸೂರು. ನಾನು ಈಗ ಪ್ರೇಮಚಂದ್ರ ಬರೆದಂಥ ನಶಾ ಅನ್ನುವ ಕಥೆಯನ್ನು ಕನ್ನಡ ಮತ್ತು ಹಿಂದಿಯಲ್ಲಿ ತಿಳಿಸಿಕೊಡಲು ಬಯಸುತ್ತೇನೆ. ಇದು ಪ್ರಥಮ BCA ನಮ್ಮ ಕಾಲೇಜಿನ ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ. ನಶಾ ಇದರ ಲೇಖಕರು ಪ್ರೇಮಚಂದ್. ಹಿಂದಿ ಸಾಹಿತ್ಯದ ಶ್ರೇಷ್ಠ ಲೇಖಕರಾಗಿರುವಂಥ ಪ್ರೇಮಚಂದ್ರು ಅವರು ಬರೆಯದಿರುವಂತಹ ವಿಷಯಗಳೇ ಇಲ್ಲ. ಭಾರತದ ಗ್ರಾಮೀಣ ಪರಿವೇಶವನ್ನು ನೋಡಬೇಕು ಅಂತಂದ್ರೆ ಖಂಡಿತ ಪ್ರೇಮಚಂದ್ ಅವರ ಕೃತಿಗಳಲ್ಲಿ ನೋಡಲು ಸಾಧ್ಯ. ಪ್ರಸ್ತುತ ಈ ಕಥೆಯಲ್ಲಿ ನಶಾ ಅನ್ನುವುದು ಅನೇಕ ರೀತಿಯ ನಶೆ ಇರುತ್ತದೆ. ಮದ್ಯಪಾನದಿಂದ ಆಗುವಂಥ ನಶೆ, ಅಧಿಕಾರದಿರುವಂಥ ನಶೆ, ದುಡ್ಡಿನ ಮದದಿಂದ ಇರುವಂಥ ನಶೆ, ಸೌಂದರ್ಯದಿಂದ ಇರುವಂಥ ನಶೆ, ಸಮಾಜದ ದಿನನಿತ್ಯದ ವಾತಾವರಣದಲ್ಲಿ ಇಂಥ ಅನೇಕ ಅಹಂಕಾರ ಇರುವಂಥ ಅಥವಾ ನಶೆಯಲ್ಲಿ ತೇಲುವಂಥವರನ್ನ ನೋಡ್ಬೋದು. ನಮ್ಮ ಕನ್ನಡದ ಮಕ್ಕಳಿಗೋಸ್ಕರ ನಾನು ಇದನ್ನ ಕನ್ನಡ ಮತ್ತು ಹಿಂದಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. प्रेमचंद हिंदी साहित्य के श्रेष्ठ लेखकों में से एक हैं. लगभग 300 से ज्यादा कहानियां लिखे हैं. ऐसा कोई विषय नहीं है जो प्रेमचंद ना लिखे हो. इन्हें कहानी सम्राट भी कहते हैं. लगभग 300 से ज्यादा कहानियां लिखे हैं. ಸರಿಸುಮಾರು 300ಕ್ಕಿಂತ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. भारतीय ग्रामीण परिवेश को देखना हो तो प्रेमचंद जी के कृति अत्यंत सफल और ज्यादा दास्तान देने वाले हैं. ಹೆಚ್ಚು ವಿವರಣೆ ಕೊಡುವಂತದ್ದು. प्रस्तुत इस कहानी में नशा के बारे में लिखते हैं. नशा बहुत सारी तरीके की नशा होती है. दारू पी के जो नशा महसूस करते हैं वो अलग. सुंदरता के कारण कोई अहंकार महसूस कर सकते हैं. जिनके पास बहुत ज्यादा धन है, धन के कारण, पैसों के कारण अहंकार नशा देख सकते हैं. अधिकार के कारण देख सकते हैं. नशा बहुत सारे तरीके के हो सकती है. ಆದರೆ ಈ ಪಾಠದಲ್ಲಿ ನಶೆ ಸೂಕ್ಷ್ಮವಾಗಿ ಒಂದು ವಿಶಿಷ್ಟ ರೀತಿಯಲ್ಲಿ ಪ್ರೇಮಚಂದ್ ಅವರು ಸ್ಪಷ್ಟಪಡಿಸುತ್ತಾರೆ. ಈ ಕಥೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಇಲಾಹಾಬಾದ್ದಲ್ಲಿ ಅವರು ಅಧ್ಯಯನ ಮಾಡ್ತಾರೆ. ಕಾಲೇಜಿನಲ್ಲಿ ಇಬ್ರು ಹಾಸ್ಟೆಲ್ನಲ್ಲಿ ಒಟ್ಟಿಗೆ ವಾಸ ಮಾಡ್ತಾರೆ. दोनों हॉस्टल में एक साथ पढ़ते हैं इलाहाबाद में. ಇವರಿಬ್ಬರಲ್ಲಿ ಒಬ್ಬ ಈಶ್ವರಿ, ಜಮೀನ್ದಾರನ ಮಗ, ಜಮೀನ್ದಾರ್ ಕೆ ಬೇಟ. ಇನ್ನೊಬ್ಬ ಅವರ ಮಿತ್ರ ಬೀರ್, ಒಬ್ಬ क्लर्क के बेटा. दोनों साथ में पढ़ते हैं. इन दोनों के बीच में अक्सर चर्चा होती थी. ಇಬ್ಬರ ಮಧ್ಯದಲ್ಲೂ ಎಷ್ಟೋ ಸಮಯದಲ್ಲಿ ಚರ್ಚೆ ಆಗುತ್ತೆ. ಬೀರ್ ಯಾವಾಗಲೂ ಜಮೀನ್ದಾರರನ್ನ ವಿರೋಧ ಮಾಡ್ತಾನೆ. ಜಮೀನ್ದಾರಿ ಪ್ರಥಾ ಇರೋದರಿಂದಲೇ ಜನ ಕಷ್ಟದಲ್ಲಿದ್ದಾರೆ, ದೇಶ ಸಮಸ್ಯೆಯಲ್ಲಿದೆ. ಜಮೀನ್ದಾರರು ಸೇವಕರನ್ನ, ನೌಕರರನ್ನ ಅತ್ಯಂತ ಕೀಳಾಗಿ ನೋಡ್ತಾರೆ. ಹೀಗೆ ಏನೆಲ್ಲ ಚರ್ಚೆ ಮಾಡ್ತಾರೆ. ಆವಾಗೆಲ್ಲ ಜಮೀನ್ದಾರರ ಮಗನಾದ ಈಶ್ವರಿ ಬಹಳ ಸೌಮ್ಯ ಸ್ವಭಾವದವನು. ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ, ಅದನ್ನು ಹೆಚ್ಚು ಎಳೆಯಲು ಹೋಗುವುದಿಲ್ಲ. बीर जमींदारों के बारे में बहुत उल्टे सीधे कहते हैं. ये जमींदारों के कारण ही देश में समस्या है. गरीब लोगों को बहुत तकलीफ देते हैं ये लोग. गरीबों के कौन चूसते हैं, बड़े रक्त कुड़ीತಾರೆ. ऐसे बहुत सारे बातें कहने के बावजूद भी सौम्य स्वभाव के ईश्वरी चुप रहते हैं. बात आगे नहीं बढ़ाते. ಮಾತನ್ನ ಬಹಳ ಎಳೆದುಕೊಂಡು ಹೋಗುವುದಿಲ್ಲ. ಆದರೆ ಸೈಕಲ್ ठीक तरह से साफ ना किया तो, ಸೈಕಲ್ ಸರಿಯಾಗಿ ಒರೆಸದಿದ್ದರೆ
ಅಥವಾ ಹಾಲನ್ನು जरूरत से ज्यादा ಅವಶ್ಯಕತೆಗಿಂತ ಹೆಚ್ಚು ಕುದಿಸಿದ್ರೆ, जरूरत से ज्यादा उबाले ಕುದಿಸಿದ್ರೆ, तब ये आपे से बाहर हो जाता था। कंट्रोल ಅಂದ್ರೆ ಕೋಪ ಮಿತಿ ಮೀರಿ ಹೋಗ್ತಿತ್ತು। दोनों साथ में बैठते हैं। ಹೀಗಿರುವಾಗ ದಸರಾ ರಜೆ ಬರುತ್ತದೆ, ದಸರಾ की छुट्टी आ गई। ಬೀರ್ ಊರಿಗೆ ಹೋಗುವ ಬಗ್ಗೆ ಮನಸ್ಸು ಮಾಡೋದಿಲ್ಲ, ಯಾಕಂತಂದ್ರೆ ಹೋಗಿ ಬರುವಂತಹ ಗಾಡಿಯ ಖರ್ಚು ಅದನ್ನೆಲ್ಲ ಆಲೋಚನೆ ಮಾಡಿ ತಂದೆ ತಾಯಿಗೆ ಭಾರ ಆಗಬಾರ್ದು, ಅದಕ್ಕೆ ಹಾಸ್ಟೆಲ್ ಅಲ್ಲಿ ರಜಾ ದಿನಗಳಲ್ಲಿ ಇರಬೇಕು ಅಂತ ನಿಶ್ಚಯ ಮಾಡ್ತಾನೆ। बीर गांव नहीं जाना चाहता है, क्योंकि आना जाने का खर्च जो है जरूर उसके बाप के लिए भारी हो सकता है, क्योंकि उनकी यहाँ दूर रखे पढ़ाने में ही उनको बहुत खर्च होता है। दूर इಟ್ಟು ಇವರನ್ನು ಓದಿಸೋದ್ರಲ್ಲೇ ಖರ್ಚಾಗತ್ತೆ। ಹಾಗಾಗಿ ತಂದೆ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿರೋ ಬೀರ್ ಊರಿಗೆ ಹೋಗಬಾರ್ದು, ಹಾಸ್ಟೆಲ್ ಅಲ್ಲೇ ಇರಬೇಕು ಅಂತ ನಿರ್ಣಯ ಮಾಡ್ತಾನೆ। ಹೀಗಿರುವಾಗ ಮಿತ್ರ ಈಶ್ವರಿ ಜಮೀನ್ದಾರನ ಮಗ ಹೇಳ್ತಾನೆ, ಚಲೋ ಮೇರೆ ಸಾಥ್, ನನ್ನ ಜೊತೆ ನಮ್ಮ ಊರಿಗೆ ಹೋಗೋಣ। ईश्वरी कहता है चलो मेरे साथ, हम अपने गांव जाएंगे। तब बीर ಏನು ಹೇಳಿದೆ ಅವ್ರ ಜೊತೆ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ, बिना कुछ कहे तुरंत उसके साथ जाने के लिए तैयार हो जाते हैं। ತಕ್ಷಣ ಹೆಚ್ಚು ಹೇಳಿಸ್ಕೊಳ್ಳದೆ। ಆದ್ರೆ ಈಶ್ವರಿ ಹೇಳ್ತಾನೆ ಒಂದು ಮಾತು ನೆನಪಿರ್ಲಿ, ಯಾವಾಗ್ಲೂ ನೀನು ಜಮೀನ್ದಾರರನ್ನ ವಿರೋಧಿಸ್ತಾ ಇರ್ತೀಯ, ನಮ್ಮ ಮನೆಗೂ ಬಂದು ಅಲ್ಲಿ ವಿರೋಧ ಮಾಡಬೇಡ, ಯಾಕಂದ್ರೆ ನಮ್ಮ ಜನಗಳು, ದೇವರು ನಮ್ಮನ್ನ ಈ ರೀತಿ ಬದುಕಲಿಕ್ಕೆ, ಈ ಅನೇಕ ಜನರ ಮೇಲೆ, ಅನೇಕ ಸೇವಕರ ಮೇಲೆ ಅಥವಾ ಕೆಳವರ್ಗದವರನ್ನ ತುಳಿಲಿಕ್ಕೆ ನಮ್ಮನ್ನು ಹುಟ್ಟಿಸಿದಾನೆ ಅಂತ ತಿಳ್ಕೊಂಡಿರೋ ಮಟ್ಟದಲ್ಲಿ ಆಲೋಚನೆ ಮಾಡ್ತಾರೆ। ಹಾಗಾಗಿ ನೀನು ಅಲ್ಲಿ ನಿನ್ನ ಈ ವಿಚಾರಗಳನ್ನೆಲ್ಲ ಅಲ್ಲಿ ಹೇಳ್ಬಾರ್ದು ಅಂತ। ಆದ್ರೆ ಬೀರ್ ಹೇಳ್ತಾನೆ, ನಾನು ನಿಮ್ಮ ಮನೆಗೆ ಹೋಗಿ ಬೇರೆಯವನಾಗ್ತೀನೇನು, ಆದ್ರೆ ಈಶ್ವರಿ ಮಾತನ್ನು ಬೆಳೆಸೋದಿಲ್ಲ। ಒಂದು ವೇಳೆ ಬೇರೆ ಹಾಗಾದ್ರೆ ನೀನು ಬರಬೇಡ ಅಂತ ಹೇಳ್ಬೋದಿತ್ತು, ಆದ್ರೆ ಆ ಥರ ಆಗಲ್ಲ। ईश्वरी कहते हैं, देखो मेरे गांव आ रहे हो, लेकिन जमींदारों के खिलाफ कुछ नहीं बोलना, क्योंकि हम लोग यही सोच के जीते हैं कि भगवान हमें इसीलिए पैदा किए कि इन लोगों के ऊपर राज करे, ಅವರನ್ನು ಆಳ್ಬೇಕು। ಭಗವಂತ ನಮ್ಮನ್ನು ಇದಕ್ಕೆ ಹುಟ್ಟಿಸಿದ್ದಾನೆ ಅನ್ಕೊಂಡಂಥವ್ರು। तो क्या तुम्हारे गांव जाके मैं अलग हो जाऊंगा? लेकिन बात आगे नहीं बढ़ाते हैं ईश्वरी, दोनों चलते हैं। रात के 9 बजे की ट्रेन, ರಾತ್ರಿ 9 ಗಂಟೆ ಟ್ರೈನ್, ಆದರೆ ಇವರು ಸಾಯಂಕಾಲ ಸ್ವಲ್ಪ ಬೇಗನೆ ಹೋಗಿ ಮುಟ್ತಾರೆ। रात के 9 बजे की ट्रेन है, लेकिन 5-6 बजे वहां पहुंचते हैं। 5-6 ಗಂಟೆಗೆ ರೈಲ್ವೆ ಸ್ಟೇಷನ್ ಹೋಗ್ತಾರೆ। ರೈಲ್ವೆ ಸ್ಟೇಷನ್ ಹೋಟೆಲ್ ಅಲ್ಲಿ ಊಟ ಮಾಡ್ತಾರೆ। ಈಶ್ವರಿಯ ಡ್ರೆಸ್ ಇಂದ ಗೊತ್ತಾಗುತ್ತೆ ಇವನು ತುಂಬಾ ದೊಡ್ಡ ಮನುಷ್ಯ, ಆದ್ರೆ ಬೀರ್ ಡ್ರೆಸ್ ಇಂದ ಇವನು ತುಂಬಾ ಸರಳ, ಅವನ ಫಾಲೋಯರ್, ಅವನ ಹಿಂಬಾಲಕ। ईश्वरी के कपड़ों से पता चलता है वो बहुत बड़ा रईस है, और बीर की लिबास से, अंदर बीर के ड्रेस से पता चलता है कि वो गरीब लड़का है। दोनों भोजन करते हैं, लेकिन ईश्वरी कुछ मांगते हैं तो सेवक लोग दौड़ते दौड़ते आते हैं। ईश्वरी ಏನಾದರೂ ಕೇಳಿದ್ರೆ ಸೇವಕರು ಓಡಿ ಓಡಿ ಬರ್ತಾರೆ। लेकिन बीर कुछ मांगते हैं तो कोई उत्साह नहीं दिखाते। बीर ಏನಾದರೂ ಕೇಳಿದ್ರೆ ಯಾರು ಉತ್ಸಾಹ ತೋರಿಸೋದಿಲ್ಲ। ಇದು ಬಹಳ ಕೆಟ್ಟದಾಗ ಅನ್ಸುತ್ತೆ, ಕೆಟ್ಟ ಅನ್ಸುತ್ತೆ, बुरा लगता है बीर को। ಕೊನೆಗೆ ಈಶ್ವರಿ 50 ಪೈಸೆ 8 ಆಣೆ ಅವರಿಗೆ ಗಿಫ್ಟ್ ಕೊಡ್ತಾನೆ, ಬಕ್ಷಿಸ್। ಎಷ್ಟು ಒಳ್ಳೆ ಸೇವಕರು ಅಂತ ಹೇಳ್ತಾನೆ। ಅದಕ್ಕೆ ಬೀರ್ ಹೇಳ್ತಾನೆ, ಬೀರ್ಗಾಗ್ಲೇ ಕೋಪ ಬಂದಿದೆ, ತಾನು ಹೇಳಿರೋದು ಯಾವುದು ಇವ್ರು ಕೇಳಲ್ಲ, ನೀನು ನಿನ್ನ ಸೇವಕರಿಗೂ ಹಿಂಗೆ 8 ಆಣೆ ದಿನಾಲೂ ಬಕ್ಷಿಸ್ ಕೊಡ್ತಾ ಇರೋ, ಅವರು ಇವ್ರಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ। ईश्वरी कहते हैं कि ये लोग कितने अच्छे हैं और उनको 8 आना बख्शिश देते हैं। तब बीर कहते हैं, तुम्हारे नौकरों को भी इसी तरह रोज प्रतिनित्य 50 पैसे अंदर 8 आने ಕೊಡ್ತಾ ಇರು, ಇದಕ್ಕಿಂತ इससे अच्छे काम करेंगे। रात में गाड़ी चलने की खुशी में समय ही पता नहीं चला कैसे निकल गई। ರಾತ್ರಿ ಹೋಗುವಂತ ಖುಷಿಯಿಂದ ಸಮಯ ಹೇಗೋಯ್ತು ಗೊತ್ತಾಗ್ಲಿಲ್ಲ। ಬೀರ್ನಿಗಂತೂ ಸೆಕೆಂಡ್ ಕ್ಲಾಸ್ ಟ್ರೈನ್ ನಲ್ಲಿ ಮೊದಲನೇ ಬಾರಿ ಹೋಗ್ತಾ ಇರೋದು। ಆವತ್ತಿನ ದಿನದಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಈ ತರ ಎಲ್ಲ ಇದ್ದಿರಬಹುದು। ಯಾವಾಗ್ಲೂ ಅವನು 3rd क्लास ಅಲ್ಲಿ ಓಡಾಡಿರೋದ್ರಿಂದ ಆತನಿಗೆ ಬಹಳ ಖುಷಿ ಆಗುತ್ತೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಹೋಗೋದಕ್ಕೆ। बीर पहले कभी सेकंड क्लास में नहीं गया था, आज पहली बार सेकंड क्लास में जाने की खुशी में है।
और बैठे, गाड़ी निकली। रात में मुरादाबाद पहुंचे। ರಾತ್ರಿ ಹೊತ್ತು ಮುರಾದಾಬಾದ್ ಹೋಗಿ ನಿಲ್ಲತ್ತೆ. ಆಗ ಯಾರೋ ಒಬ್ಬ ಪ್ರಯಾಣಿಕರು ಬಾಗಿಲು ತಳ್ಳಿ ಒಳಗೆ ಬರ್ತಾರೆ ಇವರ ಬೋಗಿಗೆ. ತಕ್ಷಣ ಬೀರ್ ಹೇಳ್ತಾನೆ, ಇದು 2ನೇ ಕ್ಲಾಸ್, 2nd क्लास ಇದು. रात में ट्रेन मुरादाबाद में रुकती है, वहां कोई आदमी, कोई यात्री वहां दरवाजा खोल के अंदर आता है 2nd क्लास में, तुरंत ಬೀರ್ ಚಿಲ್ಲಾತೆ हैं 2nd क्लास. ಯಾಕಂದ್ರೆ ಬೀರ್ ಯಾವಾಗಲೂ 2nd क्लास ಅಲ್ಲಿ ಹೋಗಿಲ್ಲ. ಅವನು ಕಲ್ಪನೆಯಲ್ಲಿ ಇರ್ತಾನೆ, ಯಾರು 2nd ಕ್ಲಾಸ್ ಅಲ್ಲಿ ಬರ್ಲಾರು, ಜೀವನದಲ್ಲಿ ಮೊದಲನೇ ಬಾರಿ 2nd ಕ್ಲಾಸ್ ಹೋಗುವಂತ ಖುಷಿಯಲ್ಲಿದ್ದ ಆತನಿಗೆ ಇನ್ನಾರಾದ್ರೂ ಹೀಗೆ ಬರ್ಬೋದು ಅನ್ನೋ ಕಲ್ಪನೆ ಇರಲಿಲ್ಲದ್ರಿಂದ ಹೀಗೆ ಹೇಳಿದಾಗ ಆ ಯಾತ್ರಿ ಹೇಳ್ತಾನೆ, ಹಾ ಹಾ ಒಬ್ಬ ಮಾಮೂಲಿ ಸೇವಕನಿಗೂ ಗೊತ್ತು ಇದು 2nd क्लास ಅಂತ. हाँ हाँ है, मामूली सेवक को, यानी सेवक को भी पता है ये 2nd क्लास है. और वो आराम से आके बैठा क्योंकि उसके पास टिकट है. भीड़ ने नाच किया गया, उसको लज्जा हुई, लज्जित हुआ. अर्ली मॉर्निंग नेक्स्ट डे पहुंचते हैं ये अपने शहर और इनको स्वागत करने के लिए आए हैं एक राम हरक और रियासत अली. ರಿಯಾಸತ್ ಅಲಿ ಮತ್ತು ರಾಮ್ ಹರಕ್ ಅನ್ನುವಂಥ ಇಬ್ರು ಮುನ್ಷಿಗಳು, ಅಂದ್ರೆ ಅವರ ಲೆಕ್ಕ ಬರೆಯುವಂಥವ್ರು ಅಥವಾ ನೌಕರರಿಗಿಂತ ಮೇಲಿನ ದರ್ಜೆಯವರು ಬರ್ತಾರೆ. ಜೊತೆಗೆ 7-8 ನೌಕರರು ಬರ್ತಾರೆ. ಆಮೇಲೆ 2 ಕುದುರೆಗಳನ್ನು ತಗೊಂಡಿದ್ದಾರೆ. रियासत अली और राम हरक 2 मुंशी है और 8-10 नौकर है और 2 घोड़े, 2 कुದುರೆಯನ್ನು ತಗೊಂಡು ಬಂದಿದ್ದಾರೆ. पूछते हैं रियासत अली, ये बाबू साहब क्या आपके साथ पढ़ते हैं? क्योंकि लिबास से तो ऐसा लगता है, लिबास ಅಂದ್ರೆ ಡ್ರೆಸ್. रियासत ಕೇಳ್ತಾನೆ रियासत अली, ಈ ಬಾಬು ಮಹಾಶಯ ನಿಮ್ ಜೊತೆ ಕಲಿತಾನೇನು? ಹೌದು. ಆವಾಗ ಈಶ್ವರಿ ಹೇಳ್ತಾನೆ, ತನ್ನ ಮಿತ್ರನಿಗೆ ಅಪಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ, ಇವರು ಕುವರ್ ಸಾಬ್ ಗಾಂಧಿ ಭಕ್ತ್, ದೇಶ್ ಭಕ್ತ್, ಹಾಗಾಗಿ ಇವರು ಎಲ್ಲ ವಿದೇಶಿ ಬಟ್ಟೆಗಳನ್ನೆಲ್ಲ ಸುಟ್ಟು ಹಾಕಿದ್ದಾರೆ. ಹಾಗಾಗಿ ಇವರು ಖದ್ದರ್ ಅಂದ್ರೆ ಕಾಟನ್ ಹೊರತಾಗಿ ಇನ್ನೇನು ಹಾಕೋದಿಲ್ಲ, ಧರಿಸುವುದಿಲ್ಲ ಅಂತಾನೆ. ಜಾಗೀರ್ ಇದೆ ಇವರಿಗೆ, ಸಾಲಾನ 2.5 लाख सालाना की रियासत है. 2.5 लाख उत्पन्न बरुवंता जागीरदार. नौकरों के सामने मेरे मित्र का अपमान ना हो, इस तरह सोच के ईश्वरी सबको ऐसे इंट्रोड्यूस करते हैं कि ये कुंवर साहब है और महात्मा गांधी जी के भक्त है. इसलिए जो अंग्रेजी के कपड़ा वगैरह जो था वो सब उन्होंने छोड़ दिए, जला दिए और खद्दर के सिवा कुछ नहीं पहनते. और सालाना 2.5 लाख ಆಮದನಿ है, 2.5 ಲಕ್ಷ ಉತ್ಪನ್ನ ಇರುವಂತಹ ಜಾಗೀರ್ ಇದೆ ಅಂದಾಗ ಎಲ್ಲರೂ ಅವ್ರನ್ನ ನಮಸ್ಕಾರ ಮಾಡ್ತಾರೆ. ಯಕೀನ್ ನಹೀ ಹೋತಾ, ನಂಬಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ಮನುಷ್ಯರು ಇಷ್ಟು ಸರಳ ವೇಷಭೂಷೆಯಲ್ಲಿ ಬೀರ್ ಬಗ್ಗೆ ಈ ತರ ಹೇಳಿದಾಗ ಅವರೆಲ್ಲ ತಲೆ ದುಗ್ತಾರೆ, ತಲೆ ಬಾಗ್ತಾರೆ. ಇಬ್ಬರಿಗೂ ಕುದುರೆ ತೆಗೆದುಕೊಂಡು ಬಂದಿರೋದ್ರಿಂದ ಈಶ್ವರಿಗೆ ಕುದುರೆ ಮೇಲೆ ಹೋಗುವಂತ ಅಭ್ಯಾಸ ಇದೆ. ಈಶ್ವರಿ ಕುದುರೆ ಮೇಲೆ ಕುತ್ಕೊಳ್ತಾರೆ, ಹಿಂದ್ಗಡೆ ಇನ್ನೊಂದು ಕುದುರೆ ಮೇಲೆ ಬೀರ್ ಕುತ್ಕೋತಾನೆ. ಬೀರ್ನಿಗೆ ಕುದುರೆ ಮೇಲೆ ಹೋಗುವಂತ ಪ್ರಾಕ್ಟೀಸ್ ಇಲ್ಲ, ಆದ್ರೆ ಸುದೈವದಿಂದ ಈಶ್ವರಿ ಜೋರಾಗಿ ಓಡಿಸದೇ ಇರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡ್ತಾನೆ. दोनों के लिए घोड़े लेके आए. ईश्वरी घोड़े तेज नहीं चलाते, उसको प्रैक्टिस है घोड़े चलाना. घोड़े प्लूरल हो जाता है, लेकिन यहाँ बीर को घोड़े चलाना प्रैक्टिस नहीं था, लेकिन धीरे धीरे चलाने के कारण ये आराम से भी जा सकते हैं. दोनों पहुंचते हैं. ईश्वरी के घर क्या था? किला था. इब्ರು ಹೋಗಿ ಮುಟ್ತಾರೆ, ತಲುಪ್ತಾರೆ. ಈಶ್ವರ ಮನೆ ಏನು ದೊಡ್ಡ ಕೋಟೆ, ಭವ್ಯವಾದ ಕೋಟೆ. ಹಾತಿ ಹೇ, ನೌಕರಂಗೂ तो कोई हिसाब नहीं, ಆನೆ ಇದೆ, ನೌಕರಗಳಿಗಂತೂ ಲೆಕ್ಕ ಇಲ್ಲ. ಈ ಮಧ್ಯದಲ್ಲಿ ಬೀರ್ ಹೇಳ್ತಾನೆ, ಯಾಕಪ್ಪ ನೀನು ಅವರೆಲ್ಲರ ಮುಂದೆ ಹಿಂಗೆ ಹೇಳಿ ನನ್ನನ್ನ ಅಪಮಾನಿಸ್ತೀಯ? ಮೇರೆ ಮಿಟ್ಟಿ ಕೋ ಕ್ಯೋ ಖರಾಬ್ ಕರ್ತೆ ಹೋ? ನಾನು ಹೇಗಿದ್ದೇನೆ ಹಂಗೆ ಇರಬೇಕು ಅಂತಾನೆ. ನೋ बीर कहता है, तुम क्यों मेरे मिट्टी को फलीद कर रहे हो, खराब कर रहे हो? लेकिन कहता है वो ईश्वरी, नहीं, इन गधों को ये कत्तेಗಳಿಗೆ ಹಿಂಗೆ ಮಾಡಬೇಕು, उनको ऐसे ही दिखाना है, अदरवाइज ये ठिकाने पर नहीं आते. ಇಲ್ಲದಿದ್ರೆ ಇವರು ಕೇಳೋದಿಲ್ಲ.
अपने दोस्त को इज्जत मिले, कोई तकलीफ ना हो, तो इसलिए वो ऐसे इंट्रोड्यूस करते हैं। और यही नहीं, कुंवर साहब कहने के कारण पूरे लोग, जितने नौकर चाकर जितने भी लोग थे, सब उनको बहुत इज्जत देते हैं। ಕುಂವರ್ ಸಾಬ್ ಅಂತ ಹೇಳಿರೋದ್ರಿಂದ ಅಲ್ಲಿರುವಂಥ ಮನೆಯಲ್ಲಿ, ಆ ದೊಡ್ಡ ಮಹಲ್ನಲ್ಲಿರುವಂಥ ಎಲ್ಲ ನೌಕರ್ ಚಾಕರ್ ಎಲ್ಲರೂ ಅತ್ಯಂತ ಗೌರವದಿಂದ ಈಶ್ವರಿ ಜೊತೆ ಬಂದಿರುವಂಥ ಮಿತ್ರ ಬೀರ್ನಿಗೆ ಸಲ್ಲಿಸ್ತಾರೆ, ಗೌರವದಿಂದ ನಡ್ಕೋತಾರೆ. ಬೀರ್ ಯಾವಾಗಲೂ ವಿರೋಧ ಮಾಡ್ತಿದ್ದ. ಏನಂತಂದ್ರೆ ನೌಕರ ಕಡೆಯಿಂದ ಕಾಲು ತೊಳಿಸ್ಕೊಳ್ಳೋದು, ಅವ್ರ ಕಡೆಯಿಂದ ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಇವೆಲ್ಲ ವಿರೋಧ ಮಾಡ್ತಿದ್ದ. ಆದ್ರೆ ಇಲ್ಲಿ ಕುಂವರ್ ಸಾಬ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈಶ್ವರಿ ಹೇಗೆ ನೌಕರಗಳ ಕಡೆಯಿಂದ ಕಾಲು ತೊಳಿಸಿಕೊಳ್ತಿದ್ದ, ಹಾಗೆ ಇವನು ಶುರು ಮಾಡ್ತಾನೆ. ಇವನಿಗೆ ಆಶ್ಚರ್ಯ ಅನಿಸುತ್ತೆ ಬೀರ್ನಿಗೆ, ನನ್ನ ಆದರ್ಶಗಳೆಲ್ಲ ಎಲ್ಲಿ ಹೋದು, मेरा वो आदर्श कहाँ गए. ईश्वरी कुंवर साहब नाम के इंट्रोड्यूस किया है, और कुंवर साहब जिस तरह होना चाहिए, बड़े आदमी, यानी ईश्वरी से भी बड़े, इस तरह वो बर्ताव करने लगे, ವ್ಯವಹರಿಸಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ಅಂತಂದ್ರೆ ಸ್ನಾನಾದಿ ಹೋನಕ್ಕೆ ಬಾಸ್, ಸ್ನಾನ ಇತ್ಯಾದಿ ನಂತರ ತನ್ನ ಬಟ್ಟೆಯನ್ನು ವಾಶ್ ಮಾಡ್ಕೊಳ್ಳುವಂತ ಬೀರ್ ಬಟ್ಟೆನ ಅಲ್ಲೇ ಬಿಸಾಡ್ಕೊಂಡು ಬರ್ತಾನೆ. वहीं कपड़े छोड़ के आता है. रात में सोना है, बिछाना वही है, ಬಟ್ಟೆ ಅವರ ಬೆಡ್ ಅಲ್ಲೇ ಇದೆ, ಅದನ್ನು ಓಪನ್ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ ಕುಂವರ್ ಸಾಬ್. ಬಹಳಷ್ಟೊತ್ತು ಕಾಯ್ತಾರೆ, काफी देर तक इंतजार करते, कोई नौकर नहीं आया. बिछाना ये खुद नहीं बिछाया, क्योंकि कुंवर साहब है, ताನು ಕುಂವರ್ ಸಾಬ್ ಅನ್ಕೊಂಡು ಬಿಸ್ಕೋತಾ ಇಲ್ಲ. ಆ ದಿನ ಯಾರೋ ನೌಕರ್ ಲೇಟ್ ಆಗಿ ಬರ್ತಾರೆ. मगर बिस्तर कैसे लगाओ, कुंवर जो ठहरा. ಅಷ್ಟೊತ್ತಿಗೆ ಯಾರೋ ಒಬ್ಬ ನೌಕರ್ ಬರ್ತಾನೆ. ಹೋ ಸಾರಿ ಅಂತ, ಕ್ಷಮಿಸಿ ಅಂತ ಚೆನ್ನಾಗಿ ಬೈದಾಕ್ಬಿಡ್ತಾನೆ ಬೀರ್. इतनी अक्ल नहीं है, ಇಷ್ಟು ಬುದ್ಧಿ ಇಲ್ವಾ ನಿಮ್ಗೆ. ईश्वरी मेरी डांट सुनकर बाहर निकल आया और बोला, तुमने बहुत अच्छा किया. ನಾನು ಅವ್ರಿಗೆ ಬೈದಿದ್ದು ಕೇಳಿ ಈಶ್ವರಿ ಪಕ್ಕದಿಂದ ಬರ್ತಾನೆ, ಒಳ್ಳೆ ಕೆಲಸ ಮಾಡಿದೆ, ಇವ್ರಿಗೆ ಹಿಂಗೆ ಬೈಬೇಕು ಅಂತಾನೆ. ಇನ್ನೊಂದು ದಿನ ಕತ್ಲೆ ಆಗಿದೆ, ಅಲ್ಲೇ ದೀಪ ಇದೆ, ಕಡ್ಡಿ ಪೆಟ್ಟಿಗೆನೂ ಇದೆ. ಆದ್ರೆ ಈ ಕುಂವರ್ ಸಾಬ್ ಬೀರ್ ಅದನ್ನ ಬತ್ತಿಯನ್ನ ಹಚ್ಚಲಿಕ್ಕೂ ರೆಡಿ ಇಲ್ಲ. दीप जलाने के लिए तैयार नहीं, दिया सलाई वही है, दिया सलाई मैच स्टिक. ಅಷ್ಟರಲ್ಲಿ ಲೇಟ್ ಆಗಿ ಬರ್ತಾರೆ ಒಬ್ರು, ಯಾರೋ ರಿಯಾಸತ್ ಅಲಿ ಬರ್ತಾರೆ. ಚೆನ್ನಾಗಿ ಬೈದಾಕ್ಬಿಡ್ತಾನೆ. ರಿಯಾಸತ್ ಅಲಿ ಬೆವರ್ತಾರೆ. ಅವಾಗ ನನ್ನ ಕಡೆ ಇಂಥ ನೌಕರಿದ್ರು ಒಂದಿನಾನು ಕಾಲ ತಳ್ಳಿಕ್ ಸಾಧ್ಯ ಇಲ್ಲ, ಅವರನ್ನೆಲ್ಲ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಬೀರ್. ನೋಡಿ, ಬೀರ್ ಕುಂವರ್ ಸಾಬ್ ಅಲ್ದಿದ್ರು ಈ ನೌಕರಿಗೆ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಹಿಂಗೇನಾದ್ರೂ ಆಗಿದ್ರೆ ತಕ್ಷಣ एक ही दिन में, एक ही क्षण में हम नौकरों को निकाल देंगे यदि ऐसे काम करने वाले नौकर हमारे घर में होते हैं, तो हम बर्दाश्त नहीं करते, ನಾವು ಸಹಿಸೋದಿಲ್ಲ. वहां एक ठाकुर अक्सर आया करता था. ಒಬ್ಬ ಠಾಕೂರ್ ವ್ಯಕ್ತಿ ಬರ್ತಿದ್ದ. ಅವನು ಕೇಳ್ತಾನೆ ಬೀರ್ ಅವ್ರಿಗೆ, ಯಾಕಂದ್ರೆ ಕುಂವರ್ ಸಾಬ್ ಅಂತ ಗೊತ್ತಾಗಿ ಇಂಟ್ರೊಡ್ಯೂಸ್ ಮಾಡಿ ಆಗಿದೆ. ಜಮೀನ್ದಾರಿ ಪ್ರಥಾ ಹೋದ್ರೆ ಜಮೀನ್ದಾರ್ ಅದನ್ನು ಸ್ವಾಗತ ಮಾಡ್ತಾರ, ತಮ್ಮ ಹೊಲಗಳನ್ನೆಲ್ಲ ಬಡವರಿಗೆ ಕೊಡ್ತಾರ? ಯಾಕೆ ಕೊಡಲ್ಲ? ಬೀರ್ ಹೇಳ್ತಾನೆ, ನೀವು ಕೊಡ್ತೀರಾ? ಜरूर ಖುಷಿಯಿಂದ ಕೊಡ್ತೀನಿ. आ ठाकुर अन्नो व्यक्ति, ठाकुर नाम के एक व्यक्ति बीर से पूछता है, ये जमींदारी प्रथा यदि चली जाएगी तो क्या जमींदार लोग अपने खेतों को गरीबों में बांट देंगे? गरीब ಅಂದ್ರೆ ಬಡವರೆಲ್ಲ ಹಂಚ್ತಾರ? ಹಂಚನೆ ಏನು, ಜरूर ಹಂಚ್ತಾರೆ. ನೀವು ಹಂಚ್ತೀರಾ? आप बांटेंगे, ನೀವು ಹಂಚ್ತೀರಾ? हाँ हाँ जरूर, मैं भी बांटूंगा, खुशी से, बड़ा खुशी से हंसती. इसे सुनकर ठाकुर कहता है, आप मुझे भी ले चलिए अपने पास. हाँ हाँ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ನನ್ನ ಗಾಡಿಯ ಡ್ರೈವರ್ ಕಲಿಸಿ, ಡ್ರೈವರಿ ಅಂದ್ರೆ ಗಾಡಿ ಓಡಿಸೋದನ್ನ ಕಲಿಸಿ ನಿನ್ನನ್ನು ನಾನು ಡ್ರೈವರ್ ಮಾಡ್ಕೊತೀನಿ ಅಂತ ಕುಂವರ್ ಸಾಬ್. ठाकुर बड़ा खुशी आಗುತ್ತೆ. कहता है, मैं तुम्हें ले चलूंगा, यही नहीं मैं तुम्हें सिखा दूंगा ड्राइवरी यानी गाड़ी चलाना, और तुम मेरी गाड़ी के ड्राइवर बनोगे. ಆ ದಿನ ಆ ಠಾಕೂರ್ ಎಷ್ಟು ಖುಷಿಯಲ್ಲಿ ಇರ್ತಾನೆ. ಅಷ್ಟೇ ಅಲ್ಲ, ಯಾರನ್ನು ಕ್ಯಾರ್ ಮಾಡಲ್ಲ. ಹೆಂಡತಿ ಜೊತೆನೂ ಜಗಳ ಆಡ್ತಾನೆ. ಅವನಿಗೆ ಯಾರೆಲ್ಲ ಸಾಲ ಕೊಡ್ತಿದ್ರು ಅವರನ್ನು ಅವ್ನು ಕ್ಯಾರ್ ಮಾಡಲ್ಲ. उस दिन ठाकुर अपने घर में भी बीवी से झगड़ा करते हैं, डांटते हैं, और जो महाजन उसको उधार देते थे उसका भी विरोध करता है. ನೀವೆಲ್ಲ ಏನು, ನಾನು ಸ್ವಲ್ಪ ದಿನದಲ್ಲಿ ಕುಂವರ್ ಸಾಬ್ ಜೊತೆ ಹೋಗೋನಿದ್ದೀನಿ, आप क्या चीज है, कुछ ही दिनों में मैं कुंवर साहब के साथ जाने वाला हूं, कहते हैं. दोनों आए थे खूब पढ़ने के लिए, लेकिन सैर सपाटे में यहाँ वहां दौड़ना, खेतों में जाना, घूमना, इसी में दिन चली गई. पता ही नहीं चला कैसे दिन चली गई.
ತುಂಬಾ ಚೆನ್ನಾಗಿ ಓದ್ಬೇಕು ಅಂತ ಇಬ್ರು ಬಂದಿದ್ರು. ಆದ್ರೆ ನದಿ ತೀರದಲ್ಲಿ ಹೋಗ್ತಾ ಹೊಲಗದ್ದೆಗಳಲ್ಲಿ ಓಡಾಡ್ತಾ ದಿನಗಳೆಲ್ಲ मुग्धोदू, रजे ಎಲ್ಲ मुग्धोदू। ईश्वरी के कमरे में एक अलग स्टोव था और खूब अंडे वगैरह रहने के कारण कभी कभी वो आमलेट वगैरह बनाता था। ಈಶ್ವರಿ ಕೋಣೆಯಲ್ಲಿ ಒಂದು ಸೆಪರೇಟ್ ಸ್ಟೋವ್ ಇದೆ, ಆವಾಗ ಆವಾಗ ಆಮ್ಲೆಟ್ ವಗैरह ಮಾಡ್ತಿದ್ದ. ಈ ತರ ದಿನಗಳು ಕಳೆದು ಈಗ ವಾಪಸ್ ಆಗುವಂತ ಸಮಯ ಬಂತು, वापस जाने का समय आ गया। इनके पास है टिकट सेकंड क्लास का, लेकिन गाड़ी आ गई, तिल रखने के लिए जगह नहीं। ಇವ್ರ ಹತ್ರ ರಜೆ ಮುಗಿತು, ಹೊರಡಲಿಕ್ಕೆ ತಯಾರಾಗಿದ್ದಾರೆ, ಸೆಕೆಂಡ್ ಕ್ಲಾಸ್ ಟಿಕೆಟ್ ಇದೆ, ಗಾಡಿ ಬಂದಿದೆ, ಆದ್ರೆ ಗಾಡಿಯಲ್ಲಿ ತಿಲ್ ರಖನೆ के लिए जगह नहीं। ತಿಲ್ ಅಂದ್ರೆ ಎಳ್ಳು, ಎಳ್ಳು ಇಡ್ಲಿಕ್ಕೂ ಜಾಗ ಇಲ್ಲದಷ್ಟು ರಶ್, ಕಚಾಕಚ್ ಬರಾ ಹುआ है, ಅತ್ಯಂತ ತುಂಬಿದೆ. ಗಾಡಿಯಲ್ಲಿ ಎಷ್ಟು ಜನ ಇದ್ರಂದ್ರೆ ಒಬ್ಬ ಮನುಷ್ಯ, ಒಬ್ಬ ಹಳ್ಳಿಗ ಅವನ ಹಿಂದೆ ಬೆನ್ನಿಗೆ ಒಂದು ಮೂಟೆ ಕಟ್ಕೊಂಡಿದ್ದಾನೆ. ಜಾಗವೇ ಇಲ್ಲ ಗಾಡಿಯಲ್ಲಿ. ಆವಾಗ ಆವಾಗ ಉಸಿರಾಡ್ಲಿಕ್ಕೆ ಅವನಿಗೆ ಒಮ್ಮೊಮ್ಮೆ ಬಾಗಿಲ ಹತ್ರ ಬರ್ತಿದ್ದ. ಬಾಗಿಲ ಹತ್ರ ಈಶ್ವರಿ ಮತ್ತು ಬೀರ್ ಇಬ್ರು ಕುಂತಿದ್ದಾರೆ. गाड़ी कचाकच भरा हुआ है। गाड़ी में एक आदमी, गांव के एक आदमी है, उसके पीठ पर एक गट्ठर है, गंट ಇದೆ. वो कभी कभी हवा लेने के लिए दरवाजे के करीब आता था, बागिल हत्र ಬರ್ತಿದ್ದ. इस तरह आने के कारण उसकी जो पीठ पे जो गट्ठर था और ಹಿಂದೆ ಮೂಟೆ ಇತ್ತು, ಗಂಟು, ಅದು बीरನ ಮುಖಕ್ಕೆ ತಾಕ್ತಿತ್ತು, ಉಜ್ತಿತ್ತು, रगड़ता था उसके जो गट्ठर। इससे नाराज हो गया। एक तो समय देखा, ಒಂದೆರಡು ಸಲ ನೋಡಿದ ಬೀರ್. ಬಹಳಷ್ಟು ಜನ ಇದ್ರು ಆಗೆಲ್ಲ, ಅವರು अंग्रेजी जमानत ಬಗ್ಗೆ ಮಾತಾಡ್ತಾ ಇದ್ರು, अंग्रेजी जमानों के बारे में चर्चा कर रहे थे, अंग्रेज ऑफिसर ऐसे वैसे वगैरह तारीफ कर रहे थे, ಅವ್ರನ್ನ ಹೊಗಳ್ತಾ ಇದ್ರು। इस बीच में ये बीर को ये तकलीफ हो रहा था, ये आदमी कभी कभी आना जाना, इसकी गट्टर ಈ ಗಂಟನ್ನ ಅವಾಗ ಅವಾಗ ಅವ್ರ ಮುಖಕ್ಕೆ ಉಜ್ತಿತ್ತು, रगड़ता था। बीर नाराज हो गया, एक थप्पड़ मारा, ಒಂದು ಕೆನ್ನೆ ಮೇಲೆ ಒಂದು ಏಟ್ ಹಾಕ್ತಾರೆ. ಎಲ್ಲರೂ ನೋಡ್ತಾರೆ, ನಮ್ಮ ಜೊತೆ ಹೇಗಾದ್ರೆ ನಾವು ಇವರನ್ನು ಬಿಡ್ತಿರ್ಲಿಲ್ಲ। इतने नाजुक मिजाज की हो, यदि हमारे साथ ये व्यवहार ये करता तो हम छोड़ते नहीं थे, ऐसे लोग कहते हैं। और इतने नाजुक मिजाज ಅಂದ್ರೆ ಇಷ್ಟೊಂದು ಸೂಕ್ಷ್ಮದವರಾಗಿದ್ರೆ अपने अलग गाड़ी में क्यों नहीं गया, अपने स्पेशल गाड़ी क्यों नहीं बना के गए जाए, ನಿಮ್ದೇ ಸಪರೇಟ್ ಗಾಡಿ ಮಾಡ್ಕೊಂಡು ಯಾಕೆ ಹೋಗೋದಿಲ್ಲ ಅಂತನೂ ಕೆಲವರು ಮಾಡ್ಕೊಂಡ್ರು. ಆವಾಗ ಈಶ್ವರಿ ಹೇಳ್ತಾನೆ, ವಾಟ್ ಅನ್ ಇಡಿಯಟ್ ಯು ಬೀರ್, ಎಂತ ಮನುಷ್ಯ, ಎಂತ ಇಡಿಯಟ್ ನೀನು, ಆತನಿಗೆ ಹೊಡೆದೇ ಇಲ್ಲ. ಆಗ ಅವನ ನಶೆ ಇಳಿಯುತ್ತೆ, ಕುಂವರ್ ಸಾಬ್ ಅನ್ನುವಂಥದ್ದು ವಾಪಸ್ ಹೋಗುವ ದಾರಿಯಲ್ಲಿ. ಸೊ ಇಲ್ಲಿ ಇನ್ನೊಂದು ಘಟನೆ ಹೇಳಬೇಕು. ಕುಂವರ್ ಸಾಬ್ ಅಂತ ಇಂಟ್ರೊಡ್ಯೂಸ್ ಮಾಡೋ ಮೊದಲು, ನಾನು ಇವತ್ತೇನಾದ್ರು ಇಲಾಹಾಬಾದಲ್ಲಿ ಇದ್ರೆ ಅದು ಈ ಬೀರ್ ಮಿತ್ರನ ಕಾರಣದಿಂದಲೇ. ಕುಂವರ್ ಸಾಬ್ ಮನೆಯಿಂದ ಎಷ್ಟೊಂದು ಟೆಲಿಗ್ರಾಮ್ ಬಂದಿತ್ತು, ಒಂದೊಂದು ಟೆಲಿಗ್ರಾಮ್ ಅವತ್ತಿನ ದಿನದಲ್ಲಿ, ಇವತ್ತು ಟೆಲಿಗ್ರಾಮ್ ಬಂದಾಗ 3-4 ವರ್ಷ ಆಯ್ತು. ಟೆಲಿಗ್ರಾಮ್ ಅಲ್ಲಿ ಒಂದೊಂದು ಶಬ್ದಕ್ಕೂ ದುಡ್ಡು, ಕೊನೆ ಟೆಲಿಗ್ರಾಮ್ ಬಂದಾಗ ಒಂದೊಂದಕ್ಕೆ 4 ಆಣೆ, ಅಷ್ಟು ಕಾಸ್ಟ್ಲಿ. ಅವಾಗ ಇವ್ರು ಏನಂದ್ರೆ ಇನ್ಕಾರಿ ಜವಾಬ್ ದೇದಿಯೇ, मैंने आऊंगा, ನಾನು ಬರೋದಿಲ್ಲ ಅಂತಾನೆ ಟೆಲಿಗ್ರಾಮ್ ಕೊಟ್ರು, ವಾಪಸ್ ಕೊಟ್ರು. इनको घर से इतने सारे टेलीग्राम आया था, तब भी ये इनकारी जवाब दे दिया, मैं नहीं आऊंगा। और आखिरी टेलीग्राम के एक एक शब्द के लिए छाड़ना था, इतने कीमती, फिर भी वो मेरे साथ आ गए। इन्हीं के कारण मैं इलाहाबाद में हूं। और अपने मित्र का गौरव रखने के लिए वो कुंवर साहब नाम से इंट्रोड्यूस करता है, तन्न ಮಿತ್ರನ ಗೌರವವನ್ನು ಉಳಿಸಲಿಕ್ಕೆ ಕುಂವರ್ ಸಾಬ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಕ್ಷಣ ಇವರು ನಿಜವಾಗೂ ಕುಂವರ್ ಸಾಬ್ ಎಲ್ಲ ಆದರ್ಶಗಳು ಬಿಟ್ಟು ಯಾವುದೆಲ್ಲ ಈಶ್ವರಿ ಜೊತೆ ತಿರಸ್ಕಾರ ಮಾಡ್ತಿದ್ರು, ವಿರೋಧ ಮಾಡ್ತಿದ್ರು, ಅದನ್ನೆಲ್ಲ ಮಾಡ್ತಾನೆ. ಆದ್ರೆ ಆವಾಗ ಬಡವನಿಗೆ ವಾಪಸ್ ಬರುವಾಗ ಹೊಡೆದಾಗ ಈಶ್ವರಿ ಬೈತಾನೆ, ವಾಟ್ ಅನ್ ಇಡಿಯಟ್ ಯು ಬೀರ್. ಆವಾಗ ಅವನ ನಶೆ ಇಳಿಯತ್ತೆ, ವಾಪಸ್ ತಮ್ಮ ಊರಿಗೆ ಹೋಗ್ತಾರೆ. ಪ್ರೇಮ್ಚಂದ್ ಬಹಳ ಸರಳವಾಗಿ, ಸುಂದರವಾಗಿ, ಇಬ್ಬರು ಕ್ಲಾಸ್ಮೇಟ್ ಆಗಿದ್ರು ಆ ನಶ ಅನ್ನೋದು ಹೇಗೆ ಇರತ್ತೆ ಅನ್ನೋದನ್ನ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಇದರಲ್ಲಿ ಪರೀಕ್ಷೆಯಲ್ಲಿ ನೀವು 2-3 ತರ ನೋಡ್ಬೋದು. ಒಂದು ಬೀರ್, ಒಬ್ಬ ಗರೀಬ್ ಕ್ಲರ್ಕ್ ಕ ಬೇಟ, ಅವ್ರ ಬಗ್ಗೆ ಅವನು ಹೇಗೆ ಓದ್ತಾ ಇದ್ದ, ಅವ್ರನ್ನ जमींदारी प्रथा ಬಗ್ಗೆ ಹೇಗೆ विरोध ಮಾಡ್ತಾ ಇದ್ದ. आप ये लिख सकते हैं जैसे बीर कैसे विरोध करता था शॉर्ट नोट्स के लिए, और ईश्वरी कितने रईस होने के बावजूद भी वो कितने संयमशील है. ಅವನು ಶ್ರೀಮಂತನಾಗಿದ್ರು ಸಹ ಎಷ್ಟು ಸಂಯಮವಂತ
ಅಂಥದ್ದನ್ನೆಲ್ಲ ಬಹಳ ಸುಲಭವಾಗಿ ನೀವು ಬರಿಬಹುದು. ಈವನ್ ಎಸ್ಸೆ ಟೈಪ್ ಕ್ವಶನ್ಗಳಿಗೂ ಸಹ 1-1.5 ಪೇಜ್ ಬರೆಯೋದೇನು ಕಷ್ಟ ಆಗಲಾರದು. ಏನಾದರೂ ಸಮಸ್ಯೆಗಳು ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿದ್ರಂತೆ.